ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಮೊದಲಿಗೆ. ಅದೇ ರೀತಿಯಾಗಿ ನಾವೆಲ್ಲರೂ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳ್ತಾ ಇರ್ತೀವಿ. ಸೊ ಇವತ್ತು ಸಂಕಷ್ಟ ಚತುರ್ಥಿ ಇರೋದ್ರಿಂದ ನೀವು ಕೂಡ ಗಣಪತಿ ಬಪ್ಪ ಮೋರ್ಯ ಅಂತಾನೆ ಹೇಳ್ತೀರಿ. ಹಾಗಿದ್ರೆ ಗಣಪತಿ ಬಪ್ಪ ಮೋರ್ಯ ಅನ್ನೋದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾ? ಆ ಕಾರಣ ಇರುವಂತಹ ದೇವಸ್ಥಾನ ಪುಣೆಯಲ್ಲಿದೆ. ಹಾಗಿದ್ರೆ ಬನ್ನಿ, ನಾನು ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನದ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ. ಹಾಗಿದ್ರೆ ಬನ್ನಿ ಹೋಗೋಣ. ಇಷ್ಟು ಹೇಳಕ್ಕೆ ಎಷ್ಟೊಂದು ಟೇಕ್ಸ್ ತಗೊಂಡೆ ಗೊತ್ತಾ ಫ್ರೆಂಡ್ಸ್, ತುಂಬಾನೇ ತಗೊಂಡೆ. ಸೊ ಕಂಟೆಂಟ್ ಕ್ರಿಯೇಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಾದ ನಂತರ ಇಲ್ಲಿ ಹೊಸ ಡ್ರೆಸ್ ಹಾಕೊಂಡಿದ್ದೆ, ಹಾಗಾಗಿ ಈ ರೀತಿಯಾಗಿ ನಾಟಕ ಎಲ್ಲ ನಡೆದಿತ್ತು. ಸೊ ನಿಮ್ದು ಕೂಡ ಇದೇ ಆಗಿ ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಪುಣೆಯಲ್ಲಿ ತುಂಬಾನೇ ಚಳಿ ಇದೆ, ಆದ್ರಿಂದ ಸ್ವೆಟರ್ ಹಾಕ್ಲೇಬೇಕು. ಹಾಗಾಗಿ ನಾನು ಕೂಡ ಜಾಕೆಟ್ ಅನ್ನ ಹಾಕೊಂಡಿದ್ದೆ. ಇಲ್ಲಿ ಮಗ ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ಲ, ಈ ರೀತಿಯಾಗಿ ಇವನು ಕೂಡ ಬ್ಯಾಗ್ ಎಲ್ಲ ಹಾಕೊಳ್ತಾ ಇದ್ದ. ಇವ್ನ್ ತಿನ್ಲಿಕ್ಕೆ ಅಂತ ಹೇಳಿ ನಾನು ಇಲ್ಲಿ ಬನಾನಾ ಎಲ್ಲ ತಗೊಳ್ತಾ ಇದ್ದೆ. ನೀವು ತಾಯಂದ್ರೆ ಇದೇ ರೀತಿಯಾಗಿ ಮಾಡ್ತೀರಂತ ಅನ್ಕೊಳ್ತೀನಿ. ನಮ್ಗೆ ಮೊದ್ಲೇ ಗೊತ್ತಿತ್ತು ಅಲ್ಲಿ ತುಂಬಾನೇ ರಶ್ ಇರುತ್ತೆ ಅಂತ ಹೇಳಿ, ಆದ್ರೂ ಕೂಡ ಹೋಗಿದ್ವಿ. ಯಾಕಂತ ಅಂದ್ರೆ ಆ ದೇವಸ್ಥಾನವನ್ನ ತುಂಬಾನೇ ಪವಿತ್ರ ಅಂತ ಹೇಳ್ತಾರೆ. ಹಾಗೇನೆ ದೂರ ದೂರ ಊರುಗಳಿಂದ ಕೂಡ ಬರ್ತಾರೆ. ಇವರು ಕರ್ನಾಟಕದವರೇ, ಆದ್ರೆ ಇವರು ಪುಣೆಯಲ್ಲಿ ಬಂದು ನೆಲೆಸಿದ್ದಾರೆ. ಹಾಗಾಗಿ ಇವರ ಒಂದು ದೇವಸ್ಥಾನವನ್ನ ಕೂಡ ಇಲ್ಲಿ ಪುಣೆಯಲ್ಲಿನೇ ಕಟ್ಟಿದ್ದಾರೆ. ಗಣಪತಿ ಬಪ್ಪ ಮೋರ್ಯ ಅನ್ನೋದಕ್ಕೆ ಕೂಡ ಇವರ ಹೆಸರಿನಲ್ಲಿನೇ ಕಾರಣ ಇದೆ. ಇವರ ಹಿನ್ನೆಲೆಯಲ್ಲಿ ಬರುವಂತಹ ಎಲ್ಲ ಪಾತ್ರಗಳನ್ನ ಕೂಡ ಇಲ್ಲಿ ಇವರು ತುಂಬಾ ಚೆನ್ನಾಗಿನೇ ತೋರಿಸಿದ್ದಾರೆ ದೇವಸ್ಥಾನದ ಈ ಗೋಡೆಗಳಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಹೋಗಿದ್ದು 7 ಗಂಟೆಗೆ, ನಾವು ಬಂದ್ವಿ 9 ಗಂಟೆಗೆ. ಸೊ 3 ತಾಸು ನಮಗೆ ಅಲ್ಲಿನೇ ರಶ್ ಇತ್ತು. ಸೊ ಹಾಗಾಗಿ ಅದಾದ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಇದೆ ಆ ದೇವಸ್ಥಾನ. ಸೊ ಇಲ್ಲಿ ನಮಗೆ ಫೋಟೋ ಕ್ಯಾಮ್ರಾ ಏನೂ ಅಲೌ ಇರಲ್ಲ, ಆದ್ರೂ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿಯಾದಂತಹ ಚಿತ್ರಗಳು ಅಲ್ಲಿ ಗೋಡೆಯ ಮೇಲೆ ನೋಡ್ಲಿಕ್ಕೆ ಸಿಗತ್ತೆ. ಇದರಿಂದಾನೇ ಗೊತ್ತಾಗತ್ತೆ ಅವ್ರ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳಿ. ಪ್ರತಿ ದಿನವೂ ಕೂಡ ಭಕ್ತಾದಿಗಳು ಅಲ್ಲಿ ಬಂದು ಭಜನೆ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡುತ್ತಾರೆ. ಸೊ ನಾವು ಎಲ್ಲ ದರ್ಶನ ಎಲ್ಲ ತಗೊಂಡ್ವಿ. ಸೊ ನಿನ್ನೆ ಅಲ್ಲಿ ಜಾತ್ರೆನೇ ಆಗಿತ್ತು ಅಂತ ಹೇಳಿದ್ರು ಕೂಡ ಏನ್ ತಪ್ಪಿಲ್ಲ. ಆ ರೀತಿಯಾಗಿ ಜನ ಅಲ್ಲಿ ಕೂಡಿದ್ರು. ಅಷ್ಟೊಂದು ಅಲ್ಲಿ ದೇವರನ್ನ ನಂಬ್ತಾರೆ. ಹಾಗೇನೆ ಆ ದೇವರಲ್ಲಿ ಏನ್ ಕೇಳ್ಕೊಂಡ್ರು ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ನೀವು ಪುಣೆಯಲ್ಲಿ ಬಂದ್ರೆ ಈ ದೇವಸ್ಥಾನವನ್ನ ನೋಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಅದಾದ ನಂತರ ಮನೆಗೆ ಬಂದೆ. ಅದಾದ ನಂತರ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಈ ಎಲೆನ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಮಗ ತಗೊಂಬಂದಿದ್ದ. ಅದೇನ್ ತಗೊಂಬಂದಿದ್ದ ನನಗಂತೂ ಗೊತ್ತಿಲ್ಲ. ಇಲ್ಲಿ ನೈವೇದ್ಯ ಮಾಡ್ಲಿಕ್ಕೆ ಅಂತ ಹೇಳಿ ದೇವರಿಗೆ ನೈವೇದ್ಯ ಇಡ್ಲಿಕ್ಕೆ ಅನ್ನ, ಸಾರು ಹಾಗೇನೆ ಇಲ್ಲಿ ಬಜ್ಜಿಯನ್ನ ಮಾಡ್ಕೊಂಡಿದ್ದೆ. ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಮಗಂದೇ ಭಜನೆ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಈ ರೀತಿಯಾಗಿತ್ತು ನನ್ನ ದಿನ. ಮುಂದೆ ನೀವು ಯಾವ ರೀತಿಯಾಗಿ ವಿಡಿಯೋನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಅಲ್ಲಿವರೆಗೂ ಬಾಯ್.